ನಾನು ಸೋಮನಾಥ್. ಇವತ್ತು ಅತ್ಯಂತ ಮಹತ್ವದ ವಿಷಯ. ಮಾರ್ಚ್ನಿಂದ ಬರೋ ಆಗಸ್ಟ್ ತನಕ, ಕೆಲವೊಬ್ಬರಿಗೆ ಅಕ್ಟೋಬರು, ಇನ್ನೂ ಕೆಲವರಿಗೆ ಡಿಸೆಂಬರ್ ತನಕ ಅತ್ಯಂತ ಚರ್ಚಿತ ವಿಷಯ ಇನ್ಕಮ್ ಟ್ಯಾಕ್ಸ್. ಹಂಗೆ ನೋಡಿದರೆ ಇತ್ತಿತ್ತಲಾಗ ಸಾಮಾನ್ಯ ಜನರಿಗೆ ಇನ್ಕಮ್ ಟ್ಯಾಕ್ಸ್ ಹೆದರಿಕೆ ಹೋಗೈತಿ. ಯಾಕಂದ್ರೆ ಲಿಮಿಟ್ಸ್ ಹೆಚ್ಚಿಗೆ ಮಾಡ್ಯಾರ. ಭಾಳ ಜನರದ್ದು ಇನ್ಕಮ್ ಈ ಲಿಮಿಟ್ ಅಂತರ್ಗತನ ಬಂದ್ಬಿಡ್ತದ. ಆದ್ದರಿಂದ ಸಾಮಾನ್ಯ ಜನರಿಗೆ ಇದು ಹೆದರಿಕೆ ಹೋಗ್ಯದ. ಇದು ಒಳ್ಳೆ ಬೆಳವಣಿಗೆ. ಈ ಹೊಸ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು 2025 ಜಾರಿ ಬಂತು ಆಗಸ್ಟ್ನಾಗ. ಮೊದಲೇಕಿಂದು 1961 ಜಾರಿ ಬಂದಿತ್ತು. ಇದು ಏಪ್ರಿಲ್ 1ನೇ ತಾರೀಕು 2026ರಿಂದ ಎಫೆಕ್ಟಿವ್ ಆಗ್ತದೆ. ಅಂದ್ರೆ ಲೆಕ್ಕಕ್ಕೆ ತೊಗೊತಾರೆ. ಇವತ್ತಿಂದ ಲೆಕ್ಕಕ್ಕೆ ತೊಗೊತಾರ. ಮೊದಲೇ 1 ಏಪ್ರಿಲ್ 2026ನಿಂದ ಎಫೆಕ್ಟಿವ್ ಆಗ್ತದೆ. ಅದರ ಅರ್ಥ ಏನು? 25-26 ನಿಮ್ದೇನು ಟ್ರಾನ್ಸಾಕ್ಷನ್ಸ್ ಇರ್ತಾವೆ ಅದನ್ನು ಪರಿಗಣಿಸ್ತಾರ ಅಂಥೇಳಿ ಅರ್ಥ ಆಕೈತಿ. ಈಗ ಇದರ ವಿಶೇಷತೆ ಏನಪ್ಪ ಅಂತಂದ್ರೆ, ನಗದನ್ನು ಕೊಟ್ಟು ವಸ್ತುಗಳನ್ನು ಖರೀದಿಸುತ್ತಿದ್ದೀರಾ? ಎಚ್ಚರಿಕೆ. ನಗದು ವ್ಯವಹಾರದ ಮೇಲೆ 100% ಟ್ಯಾಕ್ಸ್ ಇದೆ. ಇದರ ವಿಶೇಷತೆ ಅಂದ್ರೆ ಇದು ನಗದು ವ್ಯವಹಾರವನ್ನು ಬಂದ್ ಮಾಡೋದು. ಇಲ್ಲೇ ಸಾಮಾನ್ಯ ಜನರಿಗೆ ನಿಜವಾಗಿನೂ ತಲೆ ಕೆಡ್ತದೆ. ನಿಮ್ಗೆ ಉದಾಹರಣೆ ಹೇಳ್ಬೇಕಂತಂದ್ರೆ, ಮನಿ ಬಾಡಿಗೆ ಕೊಟ್ಟಾಗ ಡಿಪಾಸಿಟ್ ತೊಗೊತಿರಲ್ಲ, ಕ್ಯಾಶ್ ತೊಗೊತಾರೆ. ಅದ್ರ ಮೇಲೆ ಲಿಮಿಟ್ ಅದ. 20,000 ತನಕ ನೀವು ಕ್ಯಾಶ್ ತೊಗೋಬಹುದು. 20,000 ಅಥವಾ ಅದಕ್ಕಿಂತ ಹೆಚ್ಚಿಗೆ ನೀವು ತೊಗೊಂಡ್ರಿ ಅಂದ್ರೆ 100% ಟ್ಯಾಕ್ಸ್ ಅದ. ಒಂದು ವ್ಯಕ್ತಿ ಬಾಡಿಗೆ ಕೊಡ್ಬೇಕಾರೆ, ಉದಾಹರಣೆಗೆ 20,000 ಡಿಪಾಸಿಟ್ ತೊಗೊಂಡ ಅಂತ ತಿಳ್ಕೊಳ್ರಿ. 20,000ಕ್ಕೆ 20,000 ಟ್ಯಾಕ್ಸ್ ಕೊಡಬೇಕು. ತೊಗೊಂಡಿರ್ತಾನಿಲ್ಲ, ಅದನ್ನು ಮನಿ ಹಿಡ್ದವ ಬಿಟ್ಟು ಹೋಗ್ಬೇಕಾದ್ರೆ ಮತ್ತೆ ಹೊಳ್ಳಿ ಕೊಡ್ಬೇಕಲ್ಲ, ಅದನ್ನು ಕ್ಯಾಶೇ ಹೊಳ್ಳಿ ಕೊಟ್ಟ ಅಂತ ತಿಳ್ಕೊಳ್ರಿ. ಮತ್ತು 20,000 ಟ್ಯಾಕ್ಸ್ ಕೊಡಬೇಕು. ಅಂದ್ರೆ ತೊಗೊಂಡಿದ್ದಕ್ಕೂ ಟ್ಯಾಕ್ಸು, ಕೊಟ್ಟಿದ್ದಕ್ಕೂ ಟ್ಯಾಕ್ಸು. ಎಷ್ಟು? 100%. ಇದ್ರದ್ದು ಅರ್ಥ ಈ ಥರ ಆಗ್ತದೆ. ಅದಕ್ಕೆ ಮನಿ ಬಾಡಿಗೆ ಕೊಡುವಂಥವ್ರು ಇದನ್ನು ತಿಳಿದಿರಲೇಬೇಕಾದ ವಿಷಯ. ಇದು ಒಂದೇ ಅಲ್ಲ, ಇನ್ನೂ ಹಲವಾರು ವಿಷಯಗಳನ್ನು ಸಾಮಾನ್ಯ ಜನರು ತಿಳಿದುಕೊಳ್ಳಬೇಕಾಗಿದೆ. ಅದನ್ನು ಒಂದು ಟೇಬಲ್ನ ಮಾಡಿಬಿಟ್ಟೇನೆ. ಆ ಟೇಬಲ್ ಪ್ರಕಾರ ಹೇಳ್ಕೊತ ಹೋಗ್ತೀನಿ. ಆಮೇಲೆ ನಿಮಗೆ ತೋರ್ಸಕತ್ತೀನಿ. ಅದನ್ನು ನೀವು ಬೇಕಾದ್ರೆ ಇಟ್ಕೊಂಡು ಬಿಡ್ರಿ ನಿಮ್ಮ ರೆಫರೆನ್ಸ್ಗೆ. ಫಸ್ಟ್, ನಗದಿನಲ್ಲಿ ಮಾರಾಟ ಮಾಡಿದರೆ ಸೆಕ್ಷನ್ 186ನೊಳಗೆ 2 ಲಕ್ಷ ತನಕ ನೀವು ಬೈ ಕ್ಯಾಶ್ ಮಾರಾಟ ಮಾಡಬಹುದು. ಅಂದ್ರೆ 1,99,999 ತನಕ ಮಾಡ್ಬೋದು. 2 ಲಕ್ಷ ಆತಂದ್ರೆ ಟ್ಯಾಕ್ಸ್ ಬಂತು. ಎಷ್ಟು? 100%. 2 ಲಕ್ಷಕ್ಕೆ ನೀವು ಮಾರಿದ್ರಿ ಅಂದ್ರೆ 2 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು. ಇದು ಸೆಕ್ಷನ್ 186ನ ಅಂತರ್ಗತ ನಗದು ಮಾರಾಟಕ್ಕೆ. ಎರಡನೇದು, ಆಸ್ತಿ ವ್ಯವಹಾರದಾಗ ನೀವೇನಾದರೂ ಕ್ಯಾಶ್ ಇಸ್ಕೊಂಡ್ರಿ ಅಂತಂದ್ರೆ ಅದಕ್ಕೆ ಎಷ್ಟು ಲಿಮಿಟು? 20,000 ಲಿಮಿಟ್. ಇದು 2 lakhs. ಇದು 20,000. ಎರಡನೇದು ಇದು ಸೆಕ್ಷನ್ ಯಾವುದು? 185. ಇದಕ್ಕೆ ಆಸ್ತಿ ಮಾರಾಟಕ್ಕೆ. ಮತ್ತು ಈ 20,000 ಭಾಳಷ್ಟು ವಿಷಯದೊಳಗೆ ಬರ್ತದೆ. ಒಂದು, ಲೋನ್ ಅಮೌಂಟ್. ನೀವೇನಾದರೂ ಹ್ಯಾಂಡ್ ಲೋನ್ ತೊಗೊಳಕತ್ತೀರಿ ಯಾರ್ದಾರ ಕಡೆ, 20,000 ಅಥವಾ ಅದಕ್ಕಿಂತ ಹೆಚ್ಚಿಗೆ ತೊಗೊಂಡ್ರಿ, ಅವಾಗ ಬಂತು ನೋಡ್ರಿ 100% ಟ್ಯಾಕ್ಸ್. ಸೆಕ್ಷನ್ ಇದು 185ನಾಗ ಬರ್ತದೆ. 20,000 ಲೋನ್ನಾಗ. ಲೋನು ತೊಗೊಂಡ್ರೂ ಬಂತು. ಅದ ಲೋನ್ ಮರುಪಾವತಿ ಮಾಡ್ತಿರಲ್ಲ, ಅವಾಗೂ ನೀವು ಕ್ಯಾಶ್ನಾಗ ಮರುಪಾವತಿ ಮಾಡಿದ್ರಿ ಅಂದ್ರೆ ಅದು 20,000ಕ್ಕಿಂತ ಹೆಚ್ಚಿಗೆ ಇರಬಾರ್ದು. 20 ಅಥವಾ 20ಕ್ಕಿಂತ ಹೆಚ್ಚಿಗೆ, ಅವಾಗೂ 100% ಟ್ಯಾಕ್ಸ್. ಯಾರು ಮಾಡಕ್ಕೆ ಹೋಗ್ತಾರಪ್ಪ? ಗುರ್ತಾದ್ರೆ ಗುರ್ತಾಗದೇನೆ ಮಾಡ್ಬೋದು. 20,000 ಲೋನ್ ತೊಗೊಂಡ್ರೆ 20,000 ಟ್ಯಾಕ್ಸ್ ಕಟ್ಟಬೇಕು. ತೊಗೊಂಡಿದ್ದು ಲೋನ್ 20,000 ಹೊಳಿ ಕೊಟ್ರೆ
ಮತ್ತೆ 20,000 ಟ್ಯಾಕ್ಸ್ ಕಟ್ಟಬೇಕು. ಹಿಂಗ ವಿಷಯಗಳನ್ನ ತಿಳ್ಕೊಂಡಿರಿ. ಇನ್ನೊಂದದ, ನಾ ಹಾಗೆ ಹೇಳಿದ್ನಲ್ಲ, ಸೇಮ್ ಸೆಕ್ಷನ್ 185 20,000 ಲಿಮಿಟ್, ಸೆಕ್ಯೂರಿಟಿ ಡಿಪಾಸಿಟ್ ಇವಾಗನು 100% ಟ್ಯಾಕ್ಸ್. ಈ ಎಲ್ಲಾನು 100% ಒಳಗೆ ಬರ್ತಾವ. ಇನ್ನು ಮುಂದಿನ ನೀವು ದಾನ ಕೊಟ್ರೆ ಹೆಂಗಪ್ಪ? ರೊಕ್ಕನ ದಾನ ಕೊಡ್ತಾರೆ ಕೆಲವೊಬ್ರು. ರಕ್ತ ಸಂಬಂಧದೊಳಗೆ ನೀವು ದಾನ ಕೊಟ್ರೆ ಅದಕ್ಕೆ ವಿನಾಯಿತಿ ಐತಿ. ಉದಾಹರಣೆಗೆ ತಂದೆ ಮಗಗೆ ಕೊಟ್ಟ, ಮಗ ತಂದೆಗೆ ಕೊಟ್ಟ, ಅಕ್ಕಗೆ, ಅಣ್ತಂಬ್ರಿಗೆ, ತಾಯಿಗೆ, ಕಾಕಾಗ, ಹಿಂಗೆ ಅಣ್ತಂಬ್ರೊಳಗೆ ಇದು ರಕ್ತ ಸಂಬಂಧದೊಳಗೆ ನೀವು ದಾನ ಕೊಟ್ರೆ ಅದಕ್ಕೆ ವಿನಾಯಿತಿ ಅದ. ರಕ್ತ ಸಂಬಂಧ ಬಿಟ್ಟು ಹೊರಗೆ ನೀವು ದಾನ ಕೊಟ್ಟಾಗ, ಉದಾಹರಣೆಗೆ ಸಂಘ ಸಂಸ್ಥೆಗೆ ದಾನ ಕೊಡ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸಿಗೆ ದಾನ ಕೊಡ್ಬೋದು, ಯಾವುದಾದ್ರೂ ಬರ್ತ್ಡೇದೊಳಗೆ ಕೊಡ್ಬೋದು, ಮದುವೆ ಒಳಗೂ ಕೊಡ್ಬೋದು. ಈಗ ಸದ್ಯ ಮದುವೆ ಕಾರ್ಯಕ್ರಮ ಬಿಡೋಣ. ಇನ್ನು ಉಳಿದು ಎಲ್ಲದಕ್ಕೂ ನೀವು ದಾನ ಕೊಟ್ರಿ ಅಂತಂದ್ರೆ, ಮದುವೆ ಸಂಬಂಧ ಮತ್ತು ರಕ್ತ ಸಂಬಂಧ ಹೊರತುಪಡಿಸಿ ನೀವು ದಾನ ಕೊಟ್ಟಿದ್ದೆ ಆದ್ರೆ 5th ಸೆಕ್ಷನ್ 92 ಒಳಗೆ ಬರ್ತದೆ. ಅವಾಗ ನಿಮಗೆ 50,000 ತನಕ ವಿನಾಯಿತಿ ಅದ. 50,000 ತನಕ ವಿನಾಯಿತಿ ಅದ. 50,000 ಮಿತ್ತಂದ್ರೆ ಅವಾಗ 50,000ರಿಂದ 2 ಲಕ್ಷ ತನಕ ಸ್ಲ್ಯಾಬ್ ರೇಟ್ ಫಿಕ್ಸ್ ಮಾಡ್ತಾರೆ. 2 ಲಕ್ಷ ಮೀರಿತು ಅಂತಂದ್ರೆ ಮತ್ತೆ 100%. ಆಮೇಲೆ ನೀವು ದಾನವನ್ನು ನಗದು ರೂಪದೊಳಗೆ ಕೊಟ್ರೆ ಸೆಕ್ಷನ್ 184 ಬರ್ತದೆ. ಇದು ಮೋರ್ ದ್ಯಾನ್ 2 ಲ್ಯಾಕ್ ಇತ್ತಂದ್ರೆ 100%. ಹಾಗೆ ಹೇಳಿದ್ನಲ್ಲ, ಆ ಥರ. ಮತ್ತು ನಿಮ್ಗೆ ವ್ಯವಹಾರದೊಳಗೆ ಕ್ಯಾಶ್ ವ್ಯವಹಾರ ಅಂಥ ಹೊತ್ತಿನಾಗ ನನಗಿಷ್ಟು ಕ್ಯಾಶ್ ಬಂತು ಅಂಥೇಳಿ ನೀವು ಡಿಕ್ಲೇರ್ ಮಾಡಿದಿರಿ ಅಂದ್ರೆ, ಇಷ್ಟು ಇನ್ಕಮ್ ನನಗೆ ಕ್ಯಾಶ್ ರೂಪದಾಗ ಬಂತು ಅಂಥೇಳಿ ನೀವು ಡಿಕ್ಲೇರ್ ಮಾಡಿದಿರಿ ಅಂತ ತಿಳ್ಕೊಳ್ಳೋದು. ಅವಾಗ ಏನಾಗ್ತದೆ, ವಿವರಣೆ ಕೊಟ್ಟಿಲ್ಲ ನೀವು, ಹಂಗೆ ಬಂತು ಮುಗುಮ್ಮಗೆ. ಅವಾಗೇನಾಗ್ತದೆ, 84% ಟ್ಯಾಕ್ಸ್ ಆಗ್ತದೆ. ಸೆಕ್ಷನ್ 104 ಅಂತರ್ಗತ 84% ಪ್ಲಸ್ ಪೆನಾಲ್ಟಿ. 84% ಟ್ಯಾಕ್ಸು ಕಟ್ಟಬೇಕು. 100 ರೂಪಾಯಿಗೆ 84 ರೂಪಾಯಿ ಟ್ಯಾಕ್ಸ್ ಕಟ್ಟಿ ಮತ್ತು ಪೆನಾಲ್ಟಿ ಕಟ್ಟಿ. ಕ್ಯಾಶು ನೊಳಗೆ ಇನ್ಕಮ್ ತೊಗೊತಿರ್ರೆ ಯಾಕೆ, ತೊಗೊಂಡಿದ್ದನ್ನು ತೋರಿಸ್ತಿರ್ರೆ ಯಾಕೆ, ಇಷ್ಟಕೊಂಡ ಟ್ಯಾಕ್ಸ್ ಕಟ್ಟಿ ಇಷ್ಟಕೊಂಡ ಪೆನಾಲ್ಟಿ ಕಟ್ಟಾಕ? ಹಿಂಗೆ ಪ್ರಶ್ನೆ ಬರ್ತಾವು. ವ್ಯವಹಾರ ಗೊತ್ತಿರಲಾರ್ದವರು, ಈ ವಿಷಯಗಳನ್ನು ಅರಿತುಕೊಳ್ಳಾರ್ದವರು ಸಿಕ್ಕಿ ಬಿದ್ದು ಬಿಡ್ತಾರೆ. ಅದಕ್ಕೆ ತಿಳ್ಕೊಳ್ರಿ. ಕ್ಯಾಶ್ನೊಳಗೆ ವ್ಯವಹಾರ ಮಾಡಿದ್ದೀರಿ ಅಂತಂದ್ರೆ ತೋರ್ಸಕ್ಕೆ ಹೋಗ್ಬೇಡ್ರಿ, ಹೌದಲ್ಲೋ? ಆದ್ರೆ ಒಂದು ಮಿತಿ ಒಳಗಿದ್ರೆ ತೋರಿಸೋದನ್ನು ಬಿಡ್ಲಿಕ್ಕೆ ಸಾಧ್ಯ ಆಗ್ತೈತಿ. ಮಿತಿ ಮೀರಿದ್ರೆ ತೋರಿಸ್ಲೇಬೇಕಾಗ್ತೈತಿ, ಅವಾಗ ಕಟ್ಟಬೇಕಾಗ್ತೈತಿ. ಅದಕ್ಕೆ ಕ್ಯಾಶ್ ವ್ಯವಹಾರವನ್ನು ಬೇಡ್ರಿ, ಲಿಮಿಟ್ನೊಳಗೆ ಮಾಡಿರಿ. 20,000ಗಿಂತ ಹೆಚ್ಚಿಗೆ ಕ್ಯಾಶೇ ಇಸ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಇಸ್ಕೊಂಡಿದ್ದನ್ನು ಆಗಿಂದಾಗ ಡಿಕ್ಲೇರ್ ಮಾಡ್ತಾ ಇರ್ರಿ. ಆಮೇಲೆ ವಿವರಣೆ ಕೊಡ್ರಿ, ಯಾರಿಂದ ಬಂತು, ಎದಕ್ಕೆ ಬಂತು, ಯಾವ ಡೇಟಿಗೆ ಬಂತು, ಹಿಂಗೆ. ಈಗ ಮುಂದಿಂದು, ನೀವು ಬ್ಯಾಂಕ್ನಿಂದ ಕ್ಯಾಶ್ ವಿತ್ಡ್ರಾ ಮಾಡ್ತೀರಿ. ಕ್ಯಾಶ್ ವಿತ್ಡ್ರಾ ಮಾಡಿದ್ರೆ ಅದು ಸೆಕ್ಷನ್ 393 ಒಳಗೆ ಬರ್ತದೆ. ವಿತ್ಡ್ರಾ ಮಾಡಿದಾಗ 1 ಕೋಟಿ, 1 ವರ್ಷಕ್ಕೆ 1 ಕೋಟಿ ಅಥವಾ 1 ವರ್ಷಕ್ಕೆ 20 ಲಕ್ಷ, 1 ಕೋಟಿ ತನಕ ನೀವು ವಿತ್ಡ್ರಾ ಮಾಡಿದ್ರೆ ನಿಮಗೆ 2% TDS. 20 ಲಕ್ಷ 1 ವರ್ಷಕ್ಕೆ 20 ಲಕ್ಷ ಮಾಡಿದ್ರಿ ಅಂದ್ರೆ ಅದಕ್ಕೆ 5%. ಇನ್ನು ನಿಮ್ದು ಕರೆಂಟ್ ಅಕೌಂಟ್ ಇತ್ತಂದ್ರೆ, ಅಂದ್ರೆ ಬಿಸ್ನೆಸ್ ಪರ್ಪಸ್ ನೀವು ಕ್ಯಾಶನ್ನು ವಿತ್ಡ್ರಾ ಮಾಡ್ತಿದ್ರಿ ಅಥವಾ ಕ್ಯಾಶ್ ತುಂಬ್ತಿದ್ರಿ ಅಂತಂದ್ರೆ ಅವಾಗ 10 ಲಕ್ಷ ಅಥವಾ 50 ಲಕ್ಷ ಪರ್ ಇಯರ್ ಲಿಮಿಟ್ ಅದು. ಅದನ್ನು ಮೀರಬಾರ್ದು. ಅದನ್ನು ಮೀರಿದ್ರೆ ನಿಮ್ಗೆ TDS ಕಟ್ಟಾಗ್ತೈತಿ. ಇದು ನಿಮ್ಗೆ ಲುಕ್ಷಾನಿ ಆಗುವಂಥ ವಿಷಯ ಅಲ್ಲ. TDS ಕಟ್ಟಾಗೋದಂತಂದ್ರೆ ನೀವು ಅಕೌಂಟ್ ಸಬ್ಮಿಟ್ ಮಾಡ್ತಿರಲ್ಲ, ಅವಾಗ ಅದು ಹೊಳ್ಳಿ ಬಂದುಬಿಡ್ತದೆ. ಅಕೌಂಟ್ ಎಲ್ಲ ಸರಿ ಇತ್ತು ಅಂತಂದ್ರೆ. ಇದು ಲಾಸ್ಟಿಂದ 2 ವಿಷಯ ಹೆದರುವಂಥ ವಿಷಯ ಅಲ್ಲ. ಆದರೆ ಮೊದಲಕ್ಕೆ ನೋಡ್ರಿ, ಅದಕ್ಕಿಂತ ಮುಂಚೆನೂ ಅವು ಹೆದರುವಂಥ ವಿಷಯಗಳು. ಅಂದ್ರೆ ಜಾಗೃತೆಯಿಂದ ಇರ್ರಿ, ಮಾಡಕ್ಕೆ ಹೋಗ್ಬೇಡ್ರಿ ಅಂತ. ಇನ್ನು ಒಂದು ವಿಶೇಷ ವಿಷಯ ಅದ, ಏನು ಅಂತಂದ್ರೆ ಲಾಂಗ್ ಟರ್ಮ್ ಗೇನ್ ಆ್ಯಂಡ್ ಶಾರ್ಟ್ ಟರ್ಮ್ ಗೇನ್ ಕೇಳಿರ್ಬೇಕು ನೀವು.
ಲಾಂಗ್ ಟರ್ಮ್ ಅಂದ್ರೆ ಗೇನ್ ಅಂದ್ರೆ ಏನಪ್ಪಾ? ಉದಾಹರಣೆಗೆ ನೀವು ಶೇರ್ ಖರೀದಿ ಮಾಡಿರಿ ಅಂತ ತಿಳ್ಕೊಳ್ಳೋದು. ನೀವು 1 ವರ್ಷಕ್ಕಿಂತ ಹೆಚ್ಚಿಗೆ ಆ ಶೇರನ್ನು ಇಟ್ಕೊಂಡ್ರಿ ಅಂತಂದ್ರೆ ಅವಾಗ ಅದು ಲಾಂಗ್ ಟರ್ಮ್ ಗೇನ್ ಆಗ್ತದೆ. ಆ ಶೇರ್ನಿಂದ ಬರುವಂಥ ಲಾಭ. ನೀವೊಂದು ಆಸ್ತಿ ಖರೀದಿ ಮಾಡಿರಿ ಅಂತ ತಿಳ್ಕೊಳ್ಳೋಣ. ಶೇರ್ ಅಲ್ಲ, ಆಸ್ತಿ. ಆಸ್ತಿ ಖರೀದಿ ಮಾಡಿದಾಗ ಅದನ್ನು 2 ವರ್ಷಕ್ಕಿಂತ ಹೆಚ್ಚಿಗೆ ನೀವು ಆ ಆಸ್ತಿಯನ್ನು ನಿಮ್ಮ ಕಡೆನೇ ಇಟ್ಕೊಂಡ್ರಿ ಅಂದ್ರೆ, ಆಮೇಲೆ ಮಾರಿದ್ರಿ ಅಂದ್ರೆ ಅವಾಗ ಅದರಿಂದ ಬರುವಂತಹ ಲಾಭ ಏನದ ಅದು ಲಾಂಗ್ ಟರ್ಮ್ ಗೇನ್ ಅನಿಸ್ಕೊಂತದ. ಅದಕ್ಕಿಂತ ಮೊದ್ಲೇಕ ಆಸ್ತಿ 2 ವರ್ಷಕ್ಕಿಂತ ಮೊದ್ಲೇಕ ಮಾರಿದ್ರೆ ಅಂಥದ್ದು ಶಾರ್ಟ್ ಟರ್ಮ್ ಗೇನ್ ಆಗ್ತದೆ. ಶೇರು 1 ವರ್ಷ ಒಳಗನ ನೀವು ಮಾರಿದ್ರೆ ಅದು ಶಾರ್ಟ್ ಟರ್ಮ್ ಗೇನ್ ಆಗ್ತದೆ. ಹಿಂಗೆ ಮೊದ್ಲೇಕ ಈ ಲಾಂಗ್ ಟರ್ಮ್ ಗೇನ್ಗೆ 20% ಟ್ಯಾಕ್ಸ್ ಇತ್ತು. ಲಾಂಗ್ ಟರ್ಮ್ ಗೇನ್ ನೀವು 10 ಲಕ್ಷ ಪ್ರಾಪರ್ಟಿನ 20 ಲಕ್ಷಕ್ಕೆ ಮಾರಿರಿ ಅಂತ ತಿಳ್ಕೊಡ್ರಿ. 10 ಲಕ್ಷ ನಿಮ್ದು ಗೇನ್ ಆಯ್ತು. 2 ವರ್ಷ ಆದ್ಮೇಲೆ ನೀವು ಮಾರಿದ್ರಿ ಅಂತಂದ್ರೆ ಆ 10 ಲಕ್ಷಕ್ಕೆ ನಿಮ್ಗೆ 20% ಟ್ಯಾಕ್ಸ್ ಬೀಳ್ತೈತಿ. ಈಗ ಅದು 12.5% ಆಗ್ಯದ. ಭಾಳ ಕಡಿಮೆ ಆಗ್ಯದ. ಭಾಳ ಕಡಿಮೆ ಆಗ್ಯದ. 10 ಲಕ್ಷಕ್ಕೆ 20% ಅಂದ್ರೆ 2 ಲಕ್ಷಕ್ಕೆ ಐತಿ. 12.5 ಅಂತಂದ್ರೆ 1,25,000 ಆಗ್ತದೆ. ಹಿಂಗೆ ಲಾಂಗ್ ಟರ್ಮ್ ಗೇನ್ನೊಳಗೆ ಈಗ ಅನುಕೂಲ ಮಾಡ್ಯಾರ. ಇಷ್ಟು ವಿಷಯಗಳನ್ನು ತಿಳ್ಕೊಂಡು ವ್ಯವಹಾರವನ್ನು ಮುಂದುವರಿಸಿ. ಈಗ ನಿಮ್ಗೆ ಹೆದರಿಕೆ ಬರೋದಿಲ್ಲ. ಹಾಗಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಓ